ಪಹಲ್ಗಾಮ್ ದಾಳಿಯ ಬಳಿಕ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ದೇಶದಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದರ ನಡುವೆ ಜಮ್ಮುವಿನ ಏರ್ಪೋರ್ಟ್ನ ಸಮೀಪ ಒಂದು ಭಾರೀ ಸ್ಫೋಟ ಸಂಭವಿಸಿದೆ. ಜಮ್ಮುವಿನ ಅಕ್ನೂರ್ನಲ್ಲಿರುವಂತಹ ಏರ್ಪೋರ್ಟ್ ಇದರ ಸಮೀಪ ಈಗ ಭಾರೀ ಸ್ಫೋಟ ಸಂಭವಿಸಿದೆ. ಸದ್ಯ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಇದರ ನಡುವೆ ಜಮ್ಮುವಿನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಸ್ಫೋಟದ ಹಿನ್ನೆಲೆಯಲ್ಲಿ ಅಕ್ನೂರಲ್ಲಿ ಪವರ್ ಕಟ್ ಆಗಿದೆ. ಜಮ್ಮುವಿನಲ್ಲಿ ವಾಯು ದಾಳಿ, ಸೈರನ್ ಅಲರ್ಟ್ ಕೂಡ ಆಗಿದೆ. ಪ್ರತೀಕಾರವನ್ನ ತೀರಿಸಿಕೊಂಡ ಬಳಿಕ ಆಪರೇಷನ್ ಸಿಂಧೂರ್ ಆದ ನಂತರ ಈಗ ಪಾಕಿಸ್ತಾನ ಒಂದಿಷ್ಟು ವಾಯು ದಾಳಿಯನ್ನ ನಡೆಸ್ತಾ ಇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರ, ಜಮ್ಮುವಿನ ಏರ್ಪೋರ್ಟ್ನ ಸಮೀಪ ಭಾರೀ ಸ್ಫೋಟ ಸಂಭವಿಸಿದೆ. ಅಕ್ನೂರ್ನಲ್ಲಿರುವಂತಹ ಏರ್ಪೋರ್ಟ್ ಇದು. ಇಲ್ಲಿ ಕಂಪ್ಲೀಟ್ ಆಗಿ ಪವರ್ ಕಟ್ ಆಗಿದೆ. ಜೊತೆಗೆ ವಾಯು ದಾಳಿ ಸೈರನ್ ಅಲರ್ಟ್ ಅನ್ನ ಕೂಡ ಕೊಡಲಾಗಿದೆ. ಅದರ ಅರ್ಥ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅಂತ ಹೇಳಿ, ಯಾವುದೇ ಸಂದರ್ಭದಲ್ಲಾದರೂ ವಾಯು ದಾಳಿ ನಡೆಯಬಹುದು ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದೆ ಭಾರತ ವಾಯುಸೇನೆ. ಈಗಾಗಲೇ ಪಾಕಿಸ್ತಾನ ಗಡಿಯಲ್ಲಿ ಒಂದು ರೀತಿಯಾಗಿ ಗುಂಡಿನ ಚಕಮಕಿಯನ್ನು ನಡೆಸ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ 24 ಗಂಟೆಯ ಒಳಗಾಗಿ ನಾವು ಕೂಡ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು 12 ಕಡೆ ಪಾಕಿಸ್ತಾನ ದಾಳಿ ಮಾಡಿದೆ, ಕ್ಷಿಪಣಿ ದಾಳಿ. ಅದೆಲ್ಲವನ್ನು ಕೂಡ ಭಾರತ ಸೇನೆ ಹೊಡೆದುರುಳಿಸಿದೆ. ಇದರ ನಡುವೆ ಗಮನಿಸ್ತಾ ಇರಬಹುದು, ಇದು ಜಮ್ಮು ಏರ್ಪೋರ್ಟ್ನ ಸಮೀಪ ಸದ್ಯ ಪವರ್ ಕಟ್ ಆಗಿದೆ. ಔಟ್ ಬ್ಲಾಕ್ ಮಾಡಲಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಿದೆ ಜಮ್ಮು ಏರ್ಪೋರ್ಟ್ನ ಸಮೀಪ ಅಕ್ನೂರಲ್ಲಿ. ಈಗಾಗಲೇ ನಿನ್ನೆ ಕೂಡ ಒಂದು ರೀತಿಯಾಗಿ ಮಾಕ್ ಡ್ರಿಲ್ ಅನ್ನ ನಡೆಯಿತು. ನೀವು ಗಮನಿಸ್ತಾ ಇರಬಹುದು, ನಿನ್ನೆ ಮಾಕ್ ಡ್ರಿಲ್ ನಡೆದಂತಹ ಸಂದರ್ಭದಲ್ಲಿ ಈ ಜಮ್ಮು ಕಾಶ್ಮೀರ, ಬಿಹಾರ, ಪಂಜಾಬ್, ವೆಸ್ಟ್ ಬೆಂಗಾಲ್ ಈ ಭಾಗದಲ್ಲಿ ಔಟ್ ಬ್ಲಾಕ್ ಅನ್ನ ಮಾಡಲಾಗಿತ್ತು. ಅಂದ್ರೆ ವಾಯು ದಾಳಿ ಸಂಭವಿಸುವ ಸಾಧ್ಯತೆ ಇರುವಂತಹ ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ದೀಪಗಳು ಇರೋದಿಲ್ಲ, ಅಂದ್ರೆ ಲೈಟ್ ಇರೋದಿಲ್ಲ. ನೀವು ವಾಹನಗಳನ್ನು ಚಲಾವಣೆ ಮಾಡಬಾರ್ದು. ಮನೆಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ದೀಪ ಆಗಿರಬಹುದು ಅಥವಾ ಟಾರ್ಚ್, ಮೊಬೈಲಲ್ಲಿರುವ ಟಾರ್ಚನ್ನು ಕೂಡ ಆನ್ ಮಾಡಬಾರ್ದು. ಹೀಗೆ ಒಂದಿಷ್ಟು ಕಂಡೀಷನ್ಸ್ ಅನ್ನು ಕೊಟ್ಟಿರ್ತಾರೆ. ಈಗ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಜಮ್ಮು ಏರ್ಪೋರ್ಟ್ ಬಳಿ, ಅದರಲ್ಲೂ ಕೂಡ ಅಕ್ನೂರಲ್ಲಿ ಪವರ್ ಕಟ್ ಆಗಿದೆ. ಇದರ ಜೊತೆಗೆ ಸೈರನ್ ಮೊಳಗಿದೆ. ವಾಯು ದಾಳಿಯ ಸೈರನ್ ಅಂತ ಹೇಳಿದ್ರೆ ವಾಯು ದಾಳಿ ಆಗುವ ಸಾಧ್ಯತೆಗಳು ದಟ್ಟವಾಗಿರುವ ಕಾರಣಕ್ಕಾಗಿ ಅಲರ್ಟ್ ಅನ್ನ ಮಾಡಿದೆ ಸಾರ್ವಜನಿಕರನ್ನ. ಇದರ ಜೊತೆಗೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನದ ಸೇನೆ ಅಟ್ಟಹಾಸವನ್ನ ಮೆರೀತಾ ಇದೆ. ನೋಡಿ, ಒಂದು ಕಡೆ ದಾಳಿ ಆಗಿದೆ, ಇದರ ಜೊತೆಗೆ ಗಡಿಯಲ್ಲಿ ಪಾಕಿಸ್ತಾನದ ಸೇನೆ ಮತ್ತೊಮ್ಮೆ ಅಟ್ಟಹಾಸವನ್ನ ಮೆರೀತಾ ಇದೆ. ಜಮ್ಮು ವಾಯುನೆಲೆ ಗುರಿಯಾಗಿಸಿ ಡ್ರೋನ್ ದಾಳಿ ನಡೆಸಿದೆ. ಬೆಳಗ್ಗೆಯಿಂದ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ಇದನ್ನೆಲ್ಲವೂ ಕೂಡ ಹೊಡೆದುರುಳಿಸ್ತಾ ಇರುವಂತದ್ದು. ಜಮ್ಮು ಮತ್ತು ಕಾಶ್ಮೀರದ ಸಾಂಬಾದಲ್ಲಿ ಪಾಕ್ ಫೈರಿಂಗ್ ಅನ್ನ ಮಾಡಿದೆ. ಜಮ್ಮುವಿನ ಹಲವೆಡೆ ರಾಕೆಟ್ ಮತ್ತು ಶೆಲ್ ದಾಳಿ ಕೂಡ ಕಂಟಿನ್ಯೂ ಆಗಿದೆ. ರಾಕೆಟ್ ಶೆಲ್ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಪಾಕ್ನ ಡ್ರೋನ್ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ್ದು ತುಂಬಾ ಸ್ಟ್ರಾಂಗ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಕೂಡ ನಡೀತಾ ಇರುವಂತದ್ದು ಸದ್ಯ ದೇಶದಲ್ಲಿ. ಇವತ್ತು ಬೆಳಗ್ಗೆಯಿಂದ ಕೂಡ ಪಾಕಿಸ್ತಾನ ಒಂದಿಷ್ಟು ದಾಳಿಯನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಗಡಿ ಭಾಗದಲ್ಲಿ ಶೆಲ್ ದಾಳಿಯನ್ನು ನಡೆಸಿರುವಂಥದ್ದು. ಈ ಪೂಂಚ್ ಪ್ರಾಂತ್ಯದಲ್ಲಿ ಈಗಾಗಲೇ 16 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ, ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಯನ್ನ ರಕ್ಷಣಾ ಇಲಾಖೆ ಕೊಟ್ಟಿದೆ. ಪಾಕಿಸ್ತಾನ ಸೈನ್ಯ ಅಥವಾ ಸೇನೆ ದಾಳಿಯನ್ನ ಮುಂದುವರಿಸ್ತಾ ಇರುವಂಥದ್ದು ಗಡಿಯಲ್ಲಿ. ನೀವು ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವಂಥದ್ದು ಅಕ್ನೂರ್ ಪವರ್ ಕಟ್ ಆಗಿದೆ. ಅಕ್ನೂರಲ್ಲಿ ಸದ್ಯಕ್ಕೆ ಕಂಪ್ಲೀಟ್ ಆಗಿ ವಿದ್ಯುತ್ ಸಂಪರ್ಕವನ್ನು ಸ್ಥಗಿತಗೊಳಿಸಲಾಗಿದೆ. ಜೊತೆಗೆ ವಾಯು ದಾಳಿಯ ಸೈರನ್ ಅನ್ನು ಕೂಡ ಮೊಳಗಿಸಲಾಗಿದೆ. ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅಂತ ಹೇಳಿ. ಇದು ಒಂದು ಕಡೆ ಆದರೆ, ಅದೇ ಸಂದರ್ಭದಲ್ಲಿ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನದ ಸೇನೆ ಬಾಲವನ್ನು ಬಿಚ್ಚುತ್ತಾ ಇದೆ. ಜಮ್ಮುವಿನ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಸಾಂಬಾದಲ್ಲಿ ಪಾಕಿಸ್ತಾನದ ಫೈರಿಂಗ್ ಮುಂದುವರೆದಿದೆ. ಜಮ್ಮುವಿನ ಹಲವು ಕಡೆ ರಾಕೆಟ್ ಮತ್ತು ಶೆಲ್ ದಾಳಿ ಕೂಡ ಆಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಹೀಗಾಗಿ ಪಾಕಿಸ್ತಾನದ ಡ್ರೋನ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಸದ್ಯಕ್ಕೆ. ಬಟ್ ಪಾಕಿಸ್ತಾನದಿಂದ ಇದು ರಿಪ್ಲೈ ಅಂತ ನಾವು ನೋಡಬೇಕಾಗುತ್ತೆ.
ನಾವು ಆಪರೇಷನ್ ಸಿಂಧೂರನ್ನು ನಡೆಸಿದ್ವಿ, 9 ಭಾಗದಲ್ಲಿ ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡಿದ್ವಿ. ಅದಾದ ನಂತರ ಪಾಕಿಸ್ತಾನ ತಿರುಗೇಟನ್ನು ಕೊಡಲಿಕ್ಕೆ ಒಂದಿಷ್ಟು ಪ್ರಯತ್ನವನ್ನು ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಕೂಡ ಒಂದಿಷ್ಟು ಕ್ಷಿಪಣಿಗಳನ್ನು ಹಾರಿಸಿದ್ದು, ಗಡಿ ಭಾಗದಲ್ಲಿ ಒಂದು ರೀತಿಯಾಗಿ ಫೈರಿಂಗನ್ನು ಮಾಡ್ತಾ ಇರುವಂಥದ್ದು ಹೀಗೆ ಒಂದು ಕಡೆ ಆದರೆ, ಈಗ ಸದ್ಯಕ್ಕೆ ಜಮ್ಮು ಮತ್ತು ಕಾಶ್ಮೀರ ಹೈ ಅಲರ್ಟ್ ಆಗಿದೆ. ಜಮ್ಮು ಕಾಶ್ಮೀರ ಅತಿ ಸೂಕ್ಷ್ಮ ಪ್ರದೇಶವಾಗಿದೆ. ಈ ಯುದ್ಧದ ಸಂದರ್ಭದಲ್ಲಿ ಈ ಹಿಂದೆ ಯಾವುದೇ ರೀತಿಯ ನಿಮಗೆ 1962ರ ಯುದ್ಧ, ಅದಾದ ನಂತರ 1971ರ ಯುದ್ಧ, ಈ ಎಲ್ಲವನ್ನ ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಹೈ ಅಲರ್ಟ್ ಆಗಿರುತ್ತೆ. ಪಹಲ್ಗಾಮ್ ದಾಳಿಯ ನಂತರ ಜಮ್ಮು ಕಾಶ್ಮೀರದಲ್ಲಿ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ, ಮತ್ತೊಂದು ಕಡೆ ಸೇನಾ ಕಾರ್ಯಾಚರಣೆ ನಡೀತಾ ಇದೆ. ಇದರ ಜೊತೆಗೆ ಈ ಆಪರೇಷನ್ ಸಿಂಧೂರ್ ಬಳಿಕ ಕೂಡ ಎಲ್ಲ ಅಲರ್ಟ್ ಆಗಿರಬೇಕು ಅಂತ ಹೇಳಿರುವಂಥದ್ದು. ಅಮಿತ್ ಶಾ ಅವರು ಕೂಡ ನಿನ್ನೆ ಅಷ್ಟೇ ಒಂದು ಮೀಟಿಂಗನ್ನು ಮಾಡಿದ್ರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳ ಜೊತೆಗೆ. ಇದಲ್ಲದೆ ಗಡಿ ಭಾಗದಲ್ಲಿರುವಂಥ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಮೀಟಿಂಗನ್ನು ಮಾಡಿದರು. ಅಂದರೆ ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವಂಥ ರಾಜ್ಯಗಳ ಜೊತೆಗೆ ರಾಜಸ್ಥಾನ್, ಗುಜರಾತ್, ಪಂಜಾಬ್, ಜಮ್ಮು ಕಾಶ್ಮೀರ, ಅದೇ ರೀತಿಯಾಗಿ ನಾವು ವೆಸ್ಟ್ ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ ಈ ಭಾಗದಲ್ಲೂ ಕೂಡ ಅಲರ್ಟ್ ಆಗಿ ಇರಬೇಕು ಅಂತ ಹೇಳಿ. ಜಮ್ಮುವಿನ ಮೇಲೆ ಪಾಕಿಸ್ತಾನದಿಂದ ಮಿಸೈಲ್ ದಾಳಿಯಾಗಿದೆ. 8 ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ದಾಳಿಯನ್ನ ಧ್ವಂಸಗೊಳಿಸಿದೆ. ಪಾಕಿಸ್ತಾನದ F-16 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನದ ದಾಳಿ ಯತ್ನಕ್ಕೆ ವಿಮಾನವೇ ಮಟಾಶಾಗಿದೆ. ನೋಡಿ, ಪಾಕಿಸ್ತಾನದಿಂದ ಮಿಸೈಲ್ ದಾಳಿ ಆಗ್ತಾ ಇದೆ. ಸದ್ಯದ ಮಾಹಿತಿ, 8 ಮಿಸೈಲ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಆಕ್ಟಿವ್ ಆಗಿ, ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಪಠಾನ್ಕೋಟ್ ಮೇಲೆ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನದ ಸೈನ್ಯ. ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ. ನೋಡಿ, ಈ F-16 ಈ ಎಲ್ಲವೂ ಕೂಡ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥದ್ದು, ಭಿಕ್ಷೆಯಾಗಿ ಕೊಟ್ಟಿರುವಂಥದ್ದು ಅಥವಾ ಸಹಭಾಗಿತ್ವದಲ್ಲಿ ಇವುಗಳನ್ನು ತಯಾರು ಮಾಡಿದ್ದಾರೆ. ಈಗ ಅವುಗಳ ಪ್ರಯೋಗವಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಇದು ಅಕ್ನೂರ್ನಲ್ಲಿ ಸದ್ಯದ ಪರಿಸ್ಥಿತಿ. ಮತ್ತೊಂದು ಕಡೆ ಜಮ್ಮುವಿನ ಮೇಲೆ ಪಾಕಿಸ್ತಾನ ಈಗ ಮಿಸೈಲ್ ದಾಳಿಯನ್ನು ನಡೆಸ್ತಾ ಇದೆ. ಜಮ್ಮುವಿನ ಹಲವೆಡೆ ಪಾಕ್ ಡ್ರೋನ್ ಅಟ್ಯಾಕ್ ಆಗಿದೆ. ಆಕಾಶದಲ್ಲಿ ಪಾಕಿಸ್ತಾನದ ಡ್ರೋನ್ಗಳ ಹಾರಾಟ ನಡೀತಾ ಇದೆ. ಜಮ್ಮು ನಗರದಾದ್ಯಂತ ಸಂಪೂರ್ಣ ಬ್ಲಾಕ್ಔಟ್ ಮಾಡಲಾಗಿದೆ. ಬ್ಲಾಕ್ಔಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಡ್ರೋನ್ ದಾಳಿಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಜಮ್ಮುವಿನ ಹಲವೆಡೆ ಪಾಕ್ ಡ್ರೋನ್ ಅಟ್ಯಾಕ್ ಆಗಿದೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆಕಾಶದಲ್ಲಿ ಪಾಕಿಸ್ತಾನದ ಡ್ರೋನ್ಗಳ ಹಾರಾಟ ಕಂಡು ಬಂದಿದೆ. ಹೀಗಾಗಿ ಜಮ್ಮು ನಗರ ಕಂಪ್ಲೀಟ್ ಆಗಿ ಔಟ್ ಅಂಡ್ ಔಟ್ ಬ್ಲಾಕ್ಔಟ್ ಆಗಿದೆ. ಡ್ರೋನ್ ದಾಳಿಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ S-400 ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ, ಸಂದರ್ಭ ಇದು. ಈಗಾಗಲೇ ಬೆಳಗ್ಗೆಯಿಂದ ಆದಂತಹ ಒಂದಿಷ್ಟು ದಾಳಿಗಳನ್ನ, ಕ್ಷಿಪಣಿಗಳನ್ನ ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಇದ್ರ ಜೊತೆಗೆ ಸದ್ಯಕ್ಕೆ ಇತ್ತೀಚೆಗೆ ಅಂದ್ರೆ ನೋಡಿ, ಸಂಜೆ ಆದ ಬಳಿಕ ಪಾಕಿಸ್ತಾನ ಅಲರ್ಟ್ ಆಗಿದೆ, ದಾಳಿಯನ್ನ ಮಾಡ್ತಾ ಇದೆ, ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ ಜಮ್ಮುವಿನ ಮೇಲೆ. ಹೀಗಾಗಿ ಕಂಪ್ಲೀಟ್ ಆಗಿ ಜಮ್ಮು ನಗರದಾದ್ಯಂತ ಔಟ್ ಬ್ಲಾಕ್ ಮಾಡಲಾಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ 100ಕ್ಕೆ 101% ಕರೆಂಟ್ ಕಟ್ ಮಾಡಲಾಗಿರುತ್ತೆ. ಯಾವುದೇ ಮನೆಗಳಲ್ಲಿ ಕರೆಂಟ್ ಅನ್ನ ಅಥವಾ ವಿದ್ಯುತ್ ದೀಪವನ್ನ ನೀವು ಉರಿಸಬಾರ್ದು. ಜೊತೆಗೆ ಬ್ಯಾಟ್ರಿ ಲೈಟ್ ಕೂಡ ಬರಬಾರ್ದು. ಇದಲ್ಲದೆ ಯಾವುದೇ ವಾಹನಗಳು ಕೂಡ ಜಮ್ಮುವಿನಾದ್ಯಂತ ಓಡಾಟ ಮಾಡಬಾರ್ದು. ಈ ಕ್ಷಣಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾರತೀಯ ಸೇನೆ ಕೂಡ ಈಗಾಗಲೇ 8 ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ. ಅಂದ್ರೆ ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದು ಪಾಕಿಸ್ತಾನದ ಮಿಸೈಲ್ ದಾಳಿ. 5 ಮಿಸೈಲ್ಗಳನ್ನು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಈ ಮಿಸೈಲ್ಗಳನ್ನು S-400 ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ್ದು ಹೊಡೆದುರುಳಿಸಿದೆ. ಆದರೂ ಕೂಡ ಜಮ್ಮುವಿನ ನಗರದಾದ್ಯಂತ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ.
ಡ್ರೋನ್ ದಾಳಿಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಭು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಭು, ಈಗಾಗಲೇ ಯುದ್ಧದ ಪರಿಸ್ಥಿತಿ, ಯುದ್ಧದ ವಾತಾವರಣ ಗಡಿಯಲ್ಲಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಪಾಕಿಸ್ತಾನದಿಂದ ಈಗ ಮಿಸೈಲ್ ದಾಳಿ ಕೂಡ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಎಸ್ ಮಹೇಶ್, ಭಾರತದ ಮೇಲೆ ಪಾಕಿಸ್ತಾನ ಮತ್ತೆ ಕ್ಷಿಪಣಿ ದಾಳಿಗೆ ವಿಫಲ ಯತ್ನವನ್ನ ನಡೆಸಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ S-400 ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಪಾಕಿಸ್ತಾನದ ಕ್ಷಿಪಣಿಗಳನ್ನ ಧ್ವಂಸ ಮಾಡಿದೆ. ಅಂದ್ರೆ ಇದು 3ನೇ ಬಾರಿಗೆ ಪಾಕಿಸ್ತಾನದಿಂದ ಈ ರೀತಿಯಾದಂತ ದಾಳಿಗೆ ಪ್ರಯತ್ನ ಪಡಲಾಗ್ತಿರುವಂತದ್ದು. ಜಮ್ಮು ಕಾಶ್ಮೀರ ಪ್ರವೇಶ ಮಾಡೋದಕ್ಕೂ ಮೊದಲೇನೆ ಕ್ಷಿಪಣಿಗಳನ್ನ ಧ್ವಂಸ ಮಾಡಲಾಗಿದೆ. ಮತ್ತೊಂದ್ ಕಡೆ ಈಗ ಏನು ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ, ಇದರ ಬೆನ್ನಲ್ಲೇನೆ ಒಂದಷ್ಟು ಜಾಗಗಳನ್ನ ಗುರಿಯಾಗಿಸಿಕೊಂಡು ಪ್ರಮುಖವಾಗಿ ಪಾಕಿಸ್ತಾನ ಈ ಕ್ಷಿಪಣಿ ದಾಳಿ ನಡೆಸೋದಕ್ಕೆ ವಿಫಲವಾದಂತ ಯತ್ನವನ್ನ ಮಾಡ್ತಾ ಇದೆ. ಇನ್ನು 8 ಮಿಸೈಲ್ಗಳನ್ನ ಸದ್ಯ ಭಾರತ ಸೇನೆ ಹೊಡೆದುರುಳಿಸಿದೆ. ಇನ್ನು ಯಾಕೆ ಅಂತಂದ್ರೆ ಈ ಸುದರ್ಶನ ಚಕ್ರ ಅಂತ ಏನ್ ನಾವು ಕರಿತೀವಿ, S-400 ವಾಯು ರಕ್ಷಣಾ ವ್ಯವಸ್ಥೆಯಿಂದ ಈ ಪಾಕ್ ಡ್ರೋನ್ ಮತ್ತೆ ಈ ಕ್ಷಿಪಣಿಗಳನ್ನ ಉಡಾಯಿಸೋದಕ್ಕೆ ಪಾಕಿಸ್ತಾನ ಯತ್ನಿಸಿದೆ. ಅದನ್ನ ಉಡಾಯಿಸುವಂತ ಕೆಲಸ ಮಾಡಲಾಗಿದೆ. ಇನ್ನು ನಿನ್ನೆ ಅಷ್ಟೇ ಮಾಕ್ ಡ್ರಿಲ್ ಅನ್ನ ದೇಶಾದ್ಯಂತ ನಡೆಸಲಾಗಿತ್ತು. ಅದರಲ್ಲೂ ಕೂಡ ಈ ಬ್ಲಾಕ್ ಔಟ್, ಅದರ ಜೊತೆಗೆ ಯಾವ ರೀತಿಯಾಗಿ ಯುದ್ಧದ ಸಂದರ್ಭದಲ್ಲಿ ತಮ್ಮನ್ನ ತಾವು ರಕ್ಷಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಮಾಕ್ ಡ್ರಿಲ್ ಕೂಡ ನಡೆದಿತ್ತು. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಸದಾ ಪಾಕಿಸ್ತಾನ ಯಾವಾಗ್ಲೂ ಸುಳ್ಳು ಆರೋಪಗಳನ್ನ ಮಾಡ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ವಿಚಾರ ಅಂತ ಅಂದ್ರೆ, ಈಗ ಪಾಕಿಸ್ತಾನದಿಂದ ಏನು F-16 ಯುದ್ಧ ವಿಮಾನ ಇದೆ ಅದನ್ನ ನಮ್ಮ ಯೋಧರು ಹೊಡೆದುರುಳಿಸುವಂತ ಕೆಲಸ ಮಾಡಿದ್ದಾರೆ. ಈ F-16 ಯುದ್ಧ ವಿಮಾನವನ್ನ ಕೇವಲ ಉಗ್ರರ ಮೇಲೆ ದಾಳಿ ಮಾಡೋದಕ್ಕೆ ಮಾತ್ರ ಬಳಸಬೇಕು. ಆದ್ರೆ ಇಲ್ಲಿ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಸೇನೆ ಈ F-16 ಯುದ್ಧ ವಿಮಾನವನ್ನ ಬಳಸಿದೆ. ಸೊ ಮತ್ತೆ ಅಗೇನ್ ಇಲ್ಲಿ ವಿಶ್ವಸಂಸ್ಥೆಯ ಮುಂದೆ ಪಾಕಿಸ್ತಾನದ ಮಾನ ಹರಾಜಾಗುತ್ತೆ. ಭಾರತಕ್ಕೆ ಒಂದು ರೀತಿಯಾಗಿ ಈ ಯುದ್ಧ ವಿಮಾನವನ್ನ ಬಳಕೆ ಮಾಡಿರೋದು ಕೂಡ ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿ ಪಾಕಿಸ್ತಾನದ ಮಾನವನ್ನ ವಿಶ್ವ ಮಟ್ಟದಲ್ಲಿ ಹರಾಜಾಕೋದಕ್ಕೆ ಇಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೊಂದ್ ಕಡೆ S-400 ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಇದರ ಸ್ಪೆಷಾಲಿಟಿ 400 ಕಿಲೋಮೀಟರ್ ವರ್ಗಿನ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತ ರಹಸ್ಯ ವಿಮಾನಗಳು ಬಂದ್ರೆ ಅಥವಾ ಫೈಟರ್ ಜೆಟ್ಗಳು ಬಂದ್ರೆ, ಡ್ರೋನ್ಗಳು ಬಂದ್ರೆ, ಕ್ಷಿಪಣಿಗಳು ಬಂದ್ರೆ, ಇದೆಲ್ಲ ಸೇರಿದಂತೆ ವೈಮಾನಿಕ ದಾಳಿಯನ್ನ ಪತ್ತೆ ಹಚ್ಚುವಂತ ತಾಕತ್ತು ಈ S-400 ಇದೆ. ಅದ್ರ ಜೊತೆಗೆ ಏಕಕಾಲಕ್ಕೆ ಅಂದ್ರೆ ಅಟ್ ಎ ಟೈಮ್ 72 ಮಿಸೈಲ್ ದಾಳಿಯನ್ನ ಪತ್ತೆ ಹಚ್ಚಿ ಅದನ್ನ ಉಡೀಸ್ ಮಾಡುವಂತ ಶಕ್ತಿ S-400 ಇದೆ. ಸದ್ಯ ಈಗ ಜಮ್ಮು ವಾಯುನೆಲೆಯನ್ನ ಗುರಿಯಾಗಿಸಿ ಏನು ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿ ಒಂದು ಪ್ರತಿ ದಾಳಿಯನ್ನ ನಡೆಸೋದಕ್ಕೆ ವಿಫಲ ಯತ್ನವನ್ನ ಮಾಡಿದೆ. ಅದರ ಪ್ರತೀಕಾರವಾಗಿ ಈಗ ಆಲ್ರೆಡಿ ಕಳೆದ ರಾತ್ರಿ ಕೂಡ 14 ಸ್ಥಳಗಳನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ ಯತ್ನಿಸಿತ್ತು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಪಾಕಿಸ್ತಾನದ F-16 ಯುದ್ಧ ವಿಮಾನಗಳನ್ನ ಸದ್ಯ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಉಡೀಸ್ ಮಾಡಿದೆ. ಮತ್ತೊಂದ್ ಕಡೆ ಈಗ ಪರಿಸ್ಥಿತಿ ಉದ್ವಿಗ್ನತೆಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪಾಕಿಸ್ತಾನ ಮತ್ತೆ ಯಾವುದೇ ರೀತಿಯಾದಂತ ದಾಳಿ ನಡೆಸಿದ್ರು ಕೂಡ ಸರ್ವಸನ್ನದ್ಧವಾಗಿ ಭಾರತೀಯ ಸೇನೆ ಡ್ರೋನ್ಗಳ ಹಾರಾಟ ಕೂಡ ಮುಂದುವರೆದಿದೆ ಅಂತ ಹೇಳಿ ಇವತ್ತು ಬೆಳಗ್ಗೆ ನಿಮ್ಗೆ ಲಾಹೋರ್ನಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಡ್ರೋನ್ ಹಾರಾಟ ನಡೀತು, ಒಂದಿಷ್ಟು ದಾಳಿ ನಡೀತು. ಈಗಲೂ ಕೂಡ ಭಾರತದಲ್ಲಿ ಅಂದ್ರೆ ಜಮ್ಮುವಿನಲ್ಲಿ ಡ್ರೋನ್ ಹಾರಾಟ ಮುಂದುವರೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಖಂಡಿತ ಡ್ರೋನ್ ಹಾರಾಟ ನಡೀತಾ ಇದೆ. ಬಟ್ ಆದ್ರೆ ಅದಕ್ಕೆ ಈಗ ಪಾಕಿಸ್ತಾನಕ್ಕೆ ಈಗ ಏನು ನಾವು ಅಟ್ಯಾಕ್ ಮಾಡಿ 9 ಸ್ಥಳಗಳಲ್ಲಿ ಉಗ್ರ ನೆಲೆಗಳನ್ನ ಉಡೀಸ್ ಮಾಡಿದೀವಿ, ಇದರ ಪ್ರತೀಕಾರಕ್ಕಾಗಿ ಒಂದು ಕಡೆ ಈಗ ಆಲ್ರೆಡಿ ನೀವೇ ಹೇಳದಂಗೆ 24 ಗಂಟೆಯಲ್ಲಿ ನಾವು ಮತ್ತೆ ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನ ಬೊಬ್ಬೆ ಹೊಡೆದಿತ್ತು. ಸೊ ಇಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಏನು ಕಳೆದ ರಾತ್ರಿ 14 ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸೋದಕ್ಕೆ ಟ್ರೈ ಮಾಡ್ತು. ಬಟ್ ನಮ್ಮಲ್ಲಿರುವಂತ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು S-400 ಪರ್ಟಿಕ್ಯುಲರ್ ಆಗಿ ಯಾಕೆ S-400 ಅಂತೀವಿ ಅಂತಂದ್ರೆ, 400 ಕಿಲೋಮೀಟರ್ ದೂರದಿಂದ ಬರ್ತಿದ್ರು ಕೂಡ ಅದನ್ನ ಪತ್ತೆ ಹಚ್ಚುವಂತ ತಾಕತ್ ಇದಕ್ಕಿದೆ. ಸೊ ಹಾಗಾಗಿ ಈಗ ಈ ಬ್ಲಾಕ್ ಔಟ್ ಮಾಡುವಂತದ್ದು ಜೊತೆಗೆ 8 ಮಿಸೈಲ್ಗಳು, ಒಟ್ಟು ಅಧಿಕೃತ ಮಾಹಿತಿಯ ಪ್ರಕಾರ 8 ಮಿಸೈಲ್ಗಳನ್ನ ಸದ್ಯ ಭಾರತ ಸೇನೆ ಹೊಡೆದುರುಳಿಸಿದೆ. ಅದರ ಜೊತೆಗೆ ಈ ತರದ ಒಂದು ವಿಫಲ ಯತ್ನವನ್ನ ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಇದೆ. ಅದಕ್ಕೆ ಸಾಕ್ಷಿ ಕಳೆದ ಕೆಲವು ದಿನಗಳಿಂದ ಈ ಗಡಿ ಭಾಗದಲ್ಲಿ ಏನು ಅಪ್ರಚೋದಿತ ದಾಳಿ ನಡೆಸುವಂತದ್ದು, ಅದರಲ್ಲೂ ಆಪರೇಷನ್ ಸಿಂಧೂರ್ ಸಕ್ಸಸ್ ಆದ ಮೇಲೆ ಸದ್ಯ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಆ ಏಟಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಈ ಜಮ್ಮು ಕಾಶ್ಮೀರದ ಕೆಲವು ಭಾಗಗಳನ್ನ ಗುರಿಯಾಗಿಸಿ ಈ ಕ್ಷಿಪಣಿ ದಾಳಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ ಯತ್ನಿಸಿದೆ. ಬಟ್ ಆದ್ರೆ
ಅದು ಜಮ್ಮು ಕಾಶ್ಮೀರ ಪ್ರವೇಶ ಆಗೋದಕ್ಕೆ ಮುಂಚಿತವಾಗೇನೆ ಅದನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಸದ್ಯ ಭಾರತೀಯ ಸೇನೆ ಮಾಡಿದೆ ಮಹೇಶ್. ಧನ್ಯವಾದ ಪ್ರಭು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಜಮ್ಮುವಿನಾದ್ಯಂತ ಈಗಾಗಲೇ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಇದರ ಜೊತೆಗೆ ವಾಯು ದಾಳಿಯಲ್ಲಿ ಈಗಾಗಲೇ ಪೂಂಚ್ನಲ್ಲಿ ನಾಗರಿಕ ಪ್ರದೇಶ ಮೇಲೆ ಗುರಿಯಾಗಿಸಿಕೊಂಡು ಬೆಳಗ್ಗೆಯಿಂದ ಕೂಡ ದಾಳಿ ನಡೀತಾ ಇತ್ತು. ಕುಪ್ವಾರ, ಬಾರಾಮುಲ್ಲಾ, ಉರಿ, ಪೂಂಚ್ ಈ ಭಾಗದಲ್ಲೂ ಕೂಡ ದಾಳಿ ನಡೀತಾ ಇತ್ತು. ಈಗ ಜಮ್ಮುವಿನಲ್ಲಿ ಒಂದು ರೀತಿಯಾಗಿ ಪಾಕಿಸ್ತಾನದ ಸೇನೆ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ಇದನ್ನು ಹೊಡೆದುರುಳಿಸ್ತಾ ಇದೆ ಭಾರತ ಕೂಡ.